ಲಿಫ್ಟ್ ಒಳಗಡೆ ಡೆಲಿವರಿ ಬಾಯ್ ಅನ್ನ ಬಿಟ್ಟಿಲ್ಲ ಮಂತ್ರಿ ಮಾಲ್ ಸಿಬ್ಬಂದಿ. ಹೀಗಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಡೆಲಿವರಿ ಹುಡುಗರಿಗೆ ಅಪಮಾನ ಮಾಡಲಾಗಿದೆ ಎನ್ನುವಂಥದ್ದಾಗಿ ಜನ ಕಿಡಿ ಕಾರ್ತಾ ಇದ್ದಾರೆ. ಡೆಲಿವರಿ ಬಾಯ್ಸ್ ಲಿಫ್ಟ್ ಒಳಗೆ ಬಂದ್ರೆ ಘನತೆ ಹಾಳಾಗುತ್ತಾ ಹಾಗಾದ್ರೆ ಅಂತೇಳಿ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಇದು ಮಂತ್ರಿ ಮಾಲ್ ಅಲ್ಲ, ಕಂತ್ರಿ ಮಾಲ್ ಅಂತೇಳಿ ಅಭಿಯಾನವನ್ನ ಶುರು ಮಾಡಿಕೊಂಡಿದ್ದಾರೆ. ಮಂತ್ರಿ ಮಾಲ್ ವಿರುದ್ಧ ಸಾಮಾಜಿಕ ಜಾಲತಾಣ ಬಳಕೆದಾರರು ಈ ರೀತಿಯಾದಂಥ ಅಭಿಯಾನವನ್ನ ಆರಂಭ ಮಾಡಿಕೊಂಡಿರೋದು. ಡೆಲಿವರಿ ಬಾಯ್ ಅನ್ನ ಲಿಫ್ಟ್ನಲ್ಲಿ ಬಿಟ್ಟಿಲ್ಲ, ಹೀಗಾಗಿ ಆಕ್ರೋಶ ವ್ಯಕ್ತವಾಗಿದೆ. ಗಮನಿಸ್ತಾ ಇರಬಹುದು, ಈ ಘಟನೆ ನಡೆದಿರೋದು ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವಂಥ ಮಂತ್ರಿ ಮಾಲ್ನಲ್ಲಿ. ಡೆಲಿವರಿ ಬಾಯ್ಗೆ ಅಪಮಾನ ಮಾಡಲಾಗಿದೆ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಜನ ಕಿಡಿಕಾರ್ತಾ ಇದ್ದಾರೆ. ಡೆಲಿವರಿ ಬಾಯ್ಸ್ ಲಿಫ್ಟ್ ಒಳಗೆ ಬಂದ್ರೆ ಘನತೆ ಹಾಳಾಗುತ್ತೆ ಅಂತೇಳಿ ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ದಾರೆ. ಇದು ಮಂತ್ರಿ ಮಾಲ್ ಅಲ್ಲ, ಕಂತ್ರಿ ಮಾಲ್ ಅಂತೇಳಿ ಅಭಿಯಾನ ಶುರು ಮಾಡಿಕೊಂಡಿದ್ದಾರೆ. ಮಂತ್ರಿ ಮಾಲ್ ವಿರುದ್ಧ ಸಾಮಾಜಿಕ ಜಾಲತಾಣ ಬಳಕೆದಾರರು ಈ ರೀತಿಯಾಗಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು ಘಟನೆಯ ದೃಶ್ಯಾವಳಿಗಳನ್ನ. ಇಲ್ಲೊಬ್ರು ಡೆಲಿವರಿ ಬಾಯ್ ಇದ್ದಾರೆ, ಇವರನ್ನ ಮಂತ್ರಿ ಮಾಲ್ ಒಳಗಡೆ ಅಂತೇಳಿದ್ರೆ ಲಿಫ್ಟ್ನಲ್ಲಿ ಬಿಟ್ಟಿಲ್ಲ, ಲಿಫ್ಟ್ನಲ್ಲಿ ಪ್ರಯಾಣ ಮಾಡೋಕೆ ಬಿಟ್ಟಿಲ್ಲ. ಹೀಗಾಗಿ ಆಕ್ರೋಶ ವ್ಯಕ್ತವಾಗಿದೆ ಮಂತ್ರಿ ಮಾಲ್ ಆಡಳಿತ ಮಂಡಳಿ ವಿರುದ್ಧ. ಯಾಕೆ ಮಾಡಬೇಕು ಮ್ಯಾನೇಜ್ಮೆಂಟ್ ಇಲ್ಲ ಇವರಿಗೆ ನಿಮ್ಮ ಮ್ಯಾನೇಜ್ಮೆಂಟ್ ಸರಿ ಅಲ್ಲ. ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ ಅವರಿಗೆ ನಮಗೆ ವ್ಯತ್ಯಾಸ ಇದೆ. ಆರ್ಡರ್ ಇನ್ ಗುರುಗ್ರಾಮ್ ಏನ್ ಸರ್ ಗುರುಗ್ರಾಮ್ ಇಲ್ಲೇ ತೋರಿಸಿದ್ರೆ ಗುರುಗ್ರಾಮ್ ಅಲ್ಲ ಸರ್, ಸ್ವಿಗ್ಗಿ ಜೊಮ್ಯಾಟೊ ಏನು ಸರ್ ಅಲ್ಲ. ನಿಮ್ಮ 5 ವರ್ಷಗಳಿಗೆ ನಮಗೆ ತೋರಿಸ್ಬೇಡಿ ದಯವಿಟ್ಟು. ನೀವು ಹೇಳಿ ನಾನೇನ್ ಮಾಡ್ಬೇಕು? ನಿಮ್ಮ ಸಾರಿ ಎಕ್ಸ್ಪೆಕ್ಟೇಷನ್ ನನಗೇನಿಲ್ಲ, ನೀವು ಸಾರಿ ಕೇಳ್ಬೇಕಪ್ಪ ನನಗೆಲ್ಲ. ಅವ್ರಿಗೆ ಅಲ ಮಾಡ್ಬೇಕಷ್ಟೇ, ಅವ್ರಿಗೆ ನ್ಯಾಯ ಸಿಗಬೇಕು. ಅವ್ರು ಮಾನವ ಹಕ್ಕು ಉಲ್ಲಂಘನೆ ಮಾಡ್ತಾ ಇದ್ರು, ಮಾನವ ಹಕ್ಕು ಉಲ್ಲಂಘನೆ ಮಾಡ್ತಾ ಇದ್ರು ನೀವು. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದ್ದೀವಿ ಇಲ್ಲಿ ಡೆಲಿವರಿ ಬಾಯ್ ಅನ್ನ ಲಿಫ್ಟ್ ನಲ್ಲಿ ಯಾಕೆ ಬಿಟ್ಟಿಲ್ಲ? ಅವರಿಗೆ ಸರ್ವಿಸ್ ಕೊಡುತ್ತಾನೆ ಇವರು. ಸಂಪತ್, ಖಂಡಿತವಾಗ್ಲು ಬೆಂಗಳೂರಿನ ಮಾಲ್ಗಳೇನಿದವು ಆ ಮಾಲ್ಗಳು ದುರ್ವರ್ತನೆ ತೋರೋದ್ರಲ್ಲಿ ಹೆಚ್ಚಿದ ಕೈ ಎನ್ನುವಂಥದ್ದಕ್ಕೆ ಸಾಕ್ಷಿ ಆಗ್ತಾ ಇದಾವೆ. ಸುಮಾರು ಒಂದು 6 ತಿಂಗಳ ಹಿಂದೆ GT ಮಾಲ್ ನಲ್ಲಿ ಪಂಚೆ ಉಟ್ಕೊಂಡು ಬಂದಂತಹ ಒಬ್ಬ ರೈತನನ್ನ ಒಳಗಡೆ ಪ್ರವೇಶಕ್ಕೆ ನಿರಾಕರಿಸುವಂತ ಕೆಲಸ ಮಾಡಿದ್ರು. ಅದಾದ ಬಳಿಕ GT ಮಾಲ್ಗೆ ಎಂತೆಂತ ಗತಿ ಬಂತು ಎನ್ನುವಂತ ನಿಟ್ಟಿನಲ್ಲಿ ಜಿ ಕನ್ನಡ ನ್ಯೂಸ್ ನಲ್ಲಿ ವರದಿ ಬಿತ್ತರಾಗಿದ್ದು ಕೂಡ ಸಾಕ್ಷಿ ಹೇಳುತ್ತೆ. ಅದೇ ರೀತಿಯಾಗಿ ಇದೀಗ ಮತ್ತೊಮ್ಮೆ ಮಾಲ್ಗಳಲ್ಲಿ ಮತ್ತೊಂದು ಮಾಲ್ ಎನ್ನುವಂತ ನಿಟ್ಟಿನಲ್ಲಿ ಮಂತ್ರಿ ಮಾಲು, ಬೆಂಗಳೂರಿನಲ್ಲೇ ಪ್ರತಿಷ್ಠವಾದಂತಹ ಮಂತ್ರಿ ಮಾಲು ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ಗ್ರಾಹಕರು ಒಳಗಡೆ ಪ್ರವೇಶ ಮಾಡ್ತಾರೆ. ಆ ಒಂದು ಮಾಲ್ನಲ್ಲೇ ಇದೀಗ ಸ್ವಿಗ್ಗಿ ಮತ್ತೆ ಅಂದ್ರೆ ಫುಡ್ ಡೆಲಿವರಿ ಬಾಯ್ಗಳೇನಿದ್ರು ಅವರನ್ನ ಒಳಗಡೆ ಬಿಡ್ಲಿಕ್ಕೆ ನಿರಾಕರಣೆ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಅದರಲ್ಲೂ ಲಿಫ್ಟ್ ನಲ್ಲಿ ಒಳಗಡೆ ಬಿಟ್ಟರು ಕೂಡ ಲಿಫ್ಟ್ ನಲ್ಲಿ ಪ್ರವೇಶ ಮಾಡಬಾರದು ಎನ್ನುವಂತಹ ಒಂದು ಮಂಡುತನ ಪ್ರಯೋಗವನ್ನ ಸ್ವಿಗ್ಗಿ ಡೆಲಿವರಿ ಮತ್ತೆ ಓವರಾಲ್ ಆಗಿ ಫುಡ್ ಡೆಲಿವರಿ ಮಾಡುವಂತಹ ಬಾಯ್ಗಳನ್ನ ನಿರಾಕರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಕೆಲವೊಂದು ಸಂಘಟನೆಗಳು ಅವರ ಪರವಾಗಿ ನಿಂತಿರುವಂತದ್ದು. ಅಂದು ಪಂಚೆ ತೊಟ್ಟಂತಹ ರೈತನನ್ನ ಒಳಗಡೆ ಬಿಡದಿದ್ದಕ್ಕೆ ಎಷ್ಟೆಲ್ಲ ಅವಮಾನ ಮಾಡಿದ್ರು, ಆ ಅವಮಾನ ತಕ್ಕಂಗೆ ಆ GT ಮಾಲ್ನವರಿಗೆ ಬುದ್ಧಿ ಕಲಿಸುವಂತ ಕೆಲಸ ಸಂಘಟನೆಗಳು ಮಾಡಿದ್ವು. ಇವತ್ತು ಡೆಲಿವರಿ ಹುಡುಗರಿಗೆ ಅವಮಾನ ಮಾಡುವಂತ ಕೆಲಸ ಮತ್ತೆ ಈ ಒಂದು ಮಂತ್ರಿ ಮಾಲ್ ಮೇಲೆ ತೆರಿಗೆ ಸಂಬಂಧ ಮತ್ತೊಂದು ಎನ್ನುವಂತ ಆರೋಪಗಳೇನಿದಾವೋ ಆ ಒಂದು ಆರೋಪ ಇರುವಂತ ಮಂತ್ರಿ ಮಾಲ್ ನಲ್ಲಿ ಡೆಲಿವರಿ ಬಾಯ್ಗಳಿಗೆ ಒಳಗಡೆ ಲಿಫ್ಟ್ ನಲ್ಲಿ ಪ್ರವೇಶಕ್ಕೆ ನಿರಾಕರಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ಇದೇ ಒಂದು ವಿಚಾರವಾಗಿ ಕೆಲವೊಂದು ಸಂಘಟನೆಗಳು ಸ್ಥಳಕ್ಕೆ ಹೋಗಿ ಯಾಕೆ ಬಿಡ್ತಾಳೆ ಎನ್ನುವಂತ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಮ್ಯಾನೇಜ್ಮೆಂಟೇ ಹೇಳಿದೆ, ಡೆಲಿವರಿ ಬಾಯ್ಗಳನ್ನ ಲಿಫ್ಟ್ ನಲ್ಲಿ ಹೋಗಂಗಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಆದೇಶವನ್ನ ಮಾಡಿರೋ ಕಾರಣದಿಂದಾಗಿ ನಾವು ಬಿಡ್ತಾ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಅಲ್ಲೂ ಕೂಡ ದುರ್ವರ್ತನೆ ತೋರುವಂತ ಕೆಲಸ ಆಗ್ತಾ ಇದೆ. ಹೀಗಾಗಿ ಅಲ್ಲಿರುವಂತಹ ಸಂಘಟನೆ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ, ನಿಮ್ಮ ವಿರುದ್ಧ ದೂರು ದಾಖಲಾದ್ರೆ ಮಾಲೆ ಬಂದ್ ಆಗುತ್ತೆ ಎನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಇದೇ ಒಂದು ಮಂಡುತನದ ಪ್ರಯೋಗವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಂತ್ರಿ ಮಾಲ್ ಕಂತ್ರಿ ಮಾಲ್ ಎನ್ನುವಂತ ಅಭಿಯಾನವನ್ನ ಆರಂಭ ಮಾಡಿದ್ದು ನೆಟ್ಟಿಗರು ಮಂತ್ರಿ ಮಾಲ್ನ ನಡೆ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶವನ್ನು ಹೊರಗಾಕ್ತಾ ಇದ್ದಾರೆ. ಹೀಗಾಗಿ ಆ ಡೆಲಿವರಿ ಬಾಯ್ಗಳಿಗೆ ನ್ಯಾಯ ಸಿಗಬೇಕು, ಪ್ರತಿಯೊಬ್ಬ ಮಾನವನಿಗೂ ಏನು ಹಕ್ಕಿದೆಯೋ
ಅವ್ರಿಗೂ ಕೂಡ ಹಕ್ಕಿದೆ. ಜೊತೆಗೆ ಮತ್ತೊಬ್ಬರು ಯಾರು ಹಸ್ಕೊಂಡಿರೋರಿಗೆ ಇವ್ರು ಎಲ್ಲೋ ಇದ್ದಂತಹ ಫುಡ್ ನ ತಗೊಂಡು ಸೂಕ್ತವಾದ ರೀತಿಯಲ್ಲಿ, ಸೇಫ್ಟಿ ಆದ ರೀತಿಯಲ್ಲಿ ಅವರು ಫುಡ್ ಅನ್ನ ತೆಗೆದುಕೊಂಡು ಹೋಗಿ ಊಟ ಕೊಡುವ ಸೇವೆಯನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆ ಯಾಕೆ ಅನ್ಯಾಯ ಎನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ಹೀಗಾಗಿ ಅವ್ರಿಗೂ ಒಂದು ನ್ಯಾಯ ಸಿಗಬೇಕು ಎನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಈ ವಿಡಿಯೋ. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗ ಮಾತಾಡಿರೋ ಲ್ಯಾಂಗ್ವೇಜ್ ಏನ್ ಕಟ್ ಮಾಡಬೇಕು ಸರ್? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.